ಹಣ ಅಂದ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅನ್ನುವಂಥ ಮಾತು 100ಕ್ಕೆ 100ರಷ್ಟು ಸತ್ಯ. ಲಾಭ ಆಗುತ್ತೆ ಅಂದ್ರೆ ಜನ ಏನ್ ಬೇಕಾದ್ರೂ ಮಾಡ್ತಾರೆ. ಕೆಲವರು ಟೋಪಿ ಕೂಡ ಹಾಕಿಸಿಕೊಳ್ತಾರೆ. ಹೀಗೆ ಡಬಲ್ ತ್ರಿಬಲ್ ಹಣ ಸಿಗುತ್ತೆ ಅಂತ ಆಸೆಗೆ ಬಿದ್ದವರು ಲಕ್ಷ ಲಕ್ಷ ಹಣ ಕಳ್ಕೊಂಡಿದ್ದಾರೆ. ಹಣ ತ್ರಿಬಲ್ ಮಾಡಿ ಕೊಡ್ತೀವಿ ಅಂತ ಮಕ್ಮಲ್ ಟೋಪಿ, ಭಾರೀ ಲಾಭದ ಆಸೆ ತೋರಿಸಿ ನಾಮ ಹಾಕಿದ ಖದೀಮರು. ಜಗತ್ತಿನಲ್ಲಿ ಮೋಸ ಹೋಗುವವರು ಇರೋವರೆಗೂ ಮೋಸ ಮಾಡೋರು ಇರ್ತಾರೆ ಅನ್ನೋದು ಸತ್ಯ. ಹಣ ಡಬ್ಲಿಂಗ್ ಅನ್ನೋ ಬಣ್ಣದ ಮಾತಿಗೆ ಮರುಳಾದ ಗುತ್ತಿಗೆದಾರ ಲಕ್ಷ ಲಕ್ಷ ಹಣ ಕಳೆದುಕೊಂಡಿದ್ದಾರೆ. ಹಣ ಚೀಟ್ ಆಗಿದೆ ಅಂತ ಗೊತ್ತಾದ ಮೇಲೆ ಪೊಲೀಸರ ಮೊರೆ ಹೋಗಿದ್ದು, ಸದ್ಯ ಪೊಲೀಸರು 3 ಬಂಧಿಸಿ 40 ಲಕ್ಷ ಹಣ ಸೀಸ್ ಮಾಡಿದ್ದಾರೆ. ಬೆಂಗಳೂರಿನ ಬಾಗಲಕುಂಟೆ ಠಾಣೆ ವ್ಯಾಪ್ತಿಯಲ್ಲಿ ಹಣ ಡಬ್ಲಿಂಗ್ ಮಾಡುವ ನೆಪದಲ್ಲಿ ಗುತ್ತಿಗೆದಾರ ರಮೇಶ್ ಅನ್ನೋರಿಗೆ 28 ಲಕ್ಷ ರೂಪಾಯಿ ವಂಚಿಸಲಾಗಿದೆ. ಮಧುಗಿರಿ ಮೂಲದ ವಿಜಯ್, ಕೆರೆಗುಡ್ಡದ ಹಳ್ಳಿಯ ಕೃಷ್ಣ ಸಿಂಗ್ ಮತ್ತು ಚಾಲಕ ನವೀನ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾರಿಶ್ ಹಣ ಅಂತ ಪುಂಗಿ ಬಿಟ್ಟಿದ್ದ ಖದೀಮರು, ನಮ್ಮ ಹತ್ರ ದುಡ್ಡಿದೆ, ಆದರೆ 90 ದಿನದಲ್ಲಿ ನಾರ್ಮಲ್ ಕಾಗದ ಆಗತ್ತೆ, ಅಷ್ಟರಲ್ಲಿ ಅದನ್ನ ಖರ್ಚು ಮಾಡಬೇಕು, ನೀವು ನಮಗೆ 1 ಲಕ್ಷ ಕೊಟ್ರೆ ನಾವು 3 ಲಕ್ಷ ಕೊಡ್ತೀವಿ, 90 ದಿನಗಳ ಒಳಗೆ ಯಾವುದಕ್ಕಾದ್ರೂ ಖರ್ಚು ಮಾಡಿಬಿಡಿ ಅಂತ ನಂಬಿಸಿದ್ರು. ಆರೋಪಿಗಳ ಮಾತನ್ನು ನಂಬಿದ ಗುತ್ತಿಗೆದಾರ ರಮೇಶ್ 28,60,000 ರೂಪಾಯಿ ಹಣವನ್ನ 8ನೇ ಮೈಲಿ ಬಳಿ ತಂದಿದ್ರು. ಇಷ್ಟು ಹಣಕ್ಕೆ ಆ ಕಡೆ 1 ಕೋಟಿ ಸಿಗುತ್ತೆ ಅನ್ನೋ ಆಸೆ ಇಟ್ಕೊಂಡಿದ್ರು. ಹೋಟೆಲ್ ಒಂದರಲ್ಲಿ ಹಣ ಪಡೆದ ಆರೋಪಿಗಳು ಅದನ್ನ ಚೆಕ್ ರೂಪಕ್ಕೆ ಬದಲಿಸಿ ಬರ್ತೀವಿ ಅಂತ ಹಣದ ಸಮೇತ ಪರಾರಿಯಾಗಿದ್ರು. ಚೀಟಿಂಗ್ ಇದೆ, ಯಾಕೆಂದರೆ ಜನಗೆ ಅವರು ನಂಬಿಸಿ ನಿಮಗೆ ಒಂದು ನೀವು ಏನು ಕೊಡ್ತೀರಾ ಅದಕ್ಕೆ 3 ಪಟ್ಟು ನಿಮಗೆ ವಾಪಸ್ ಕೊಡ್ತೀವಿ ಅಂತ ಅವ್ರಿಗೆ ನಂಬಿಸಿ ಈ ಥರ ಮಾಡಿಬಿಟ್ಟಿದ್ರು. ಬೈ ಚಾನ್ಸ್ 2 ಕೇಸ್ ನಮ್ಮ ಗಮನಕ್ಕೆ ಬಂದಿದೆ, ಇನ್ನೂ ಇರ್ಬೋದು ಕೆಲವು ಕೇಸಸ್ ಇದ್ದರೆ ಜನಕ್ಕೆ ನಾವು ಅಪೀಲ್ ಮಾಡ್ತೀವಿ. ಕಂಪ್ಲೇಂಟ್ ಕೊಟ್ಟರೆ ನಾವು ಅದರ ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ. ಸದ್ಯಕ್ಕೆ 2 ಕೇಸ್ ಪತ್ತೆಯಾಗಿದೆ, ಇದರಲ್ಲಿ 3 ಜನ ಆರೋಪಿಯವರು ಅರೆಸ್ಟ್ ಆಗಿದೆ. ಮೋಸ ಹೋಗಿದ್ದು ಗೊತ್ತಾಗ್ತಿದ್ದಂತೆ ರಮೇಶ್ ಬಾಗಲಕುಂಟೆ ಠಾಣೆಗೆ ದೂರು ಕೊಟ್ಟಿದ್ರು. ತನಿಖೆ ನಡೆಸಿದ ಪೊಲೀಸರು ವಂಚಕರನ್ನ ಬಂಧಿಸಿ 40 ಲಕ್ಷ ಹಣವನ್ನ ರಿಕವರಿ ಮಾಡಿದ್ದಾರೆ. ಕೇವಲ ರಮೇಶ್ ಮಾತ್ರ ಅಲ್ಲ, ಇದೇ ರೀತಿಯಲ್ಲೇ ಮತ್ತೋರ್ವ ವ್ಯಕ್ತಿ ಕೂಡ 18 ಲಕ್ಷ ರೂಪಾಯಿ ಕಳೆದುಕೊಂಡಿರೋದು ತನಿಖೆಯಿಂದ ಬೆಳಕಿಗೆ ಬಂದಿದೆ. ಆದರೂ ಹಣ ಅಡ್ಡದಾರಿಯಲ್ಲಿ ಡಬಲ್ ಆಗುತ್ತೆ ಅಂದ್ರೆ ನಾಮ ಅನ್ನೋದನ್ನ ಜನ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದೇ ಬೇಸರದ ವಿಚಾರ. ಮಾತೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಶಿವಮೊಗ್ಗದ ತ್ಯಾವರೆಕೊಪ್ಪ ಮೃಗಾಲಯದಲ್ಲಿ ಹಿಪೋಪಟಮಸ್ ದಾಳಿಗೆ ತುತ್ತಾದ ಪಶುವೈದ್ಯೆ ಸಮೀಕ್ಷಾ ರೆಡ್ಡಿ ಮನೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಭೇಟಿ ನೀಡಿದ್ರು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸಮೀಕ್ಷಾ ಸಾವಿಗೆ ನ್ಯಾಯ ಕೊಡಿಸುವ ಭರವಸೆ ನೀಡಿದ್ರು. ಸಚಿವರ ಮುಂದೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ತ್ಯಾವರೆಕೊಪ್ಪ ವನ್ಯಧಾಮದ ಅಧಿಕಾರಿಗಳ ಷಡ್ಯಂತ್ರಕ್ಕೆ ಬಲಿ. ಭ್ರಷ್ಟಾಚಾರ ಬಯಲಿಗೆ ಎಳೆಯಲು ಯತ್ನಿಸಿದ್ದ ಡಾಕ್ಟರ್ ಸಮೀಕ್ಷಾ. ಶಿವಮೊಗ್ಗದ ತ್ಯಾವರೆಕೊಪ್ಪದಲ್ಲಿ ಪಶುವೈದ್ಯೆ ಸಮೀಕ್ಷಾ ರೆಡ್ಡಿ ನಿವಾಸಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದ್ರು. ಆನೇಕಲ್ನ ಬನ್ನೇರುಘಟ್ಟ ಸಮೀಪದ ಸಕಲವಾರ ಗ್ರಾಮದ ಮನೆಗೆ ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನ ಹೇಳಿದ್ರು. ಈ ವೇಳೆ ಮೃತ ಸಮೀಕ್ಷಾ ಕುಟುಂಬಸ್ಥರು ತ್ಯಾವರೆಕೊಪ್ಪ ಮೃಗಾಲಯದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಗರ್ಭಿಣಿ ಹಿಪೋಪಟಮಸ್ ಅನಾರೋಗ್ಯ ಪೀಡಿತವಾಗಿ